ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೋನಿಯಾ ರಾವ್. ಸಂಡೇ ಒಂದು ಸೀಮಂತ ಕಾರ್ಯಕ್ರಮ ಇತ್ತು ಶಿರಾದಲ್ಲಿ. ಸೊ ಹಾಗಾಗಿ ನಾವು ಸ್ಯಾಟರ್ಡೆ ನೈಟೇ ಹೊರಡಬೇಕಾಗಿತ್ತು. ಆನ್ ದ ವೇ ಹೋಗ್ತಾ ಸದಾನಂದ ಡಾಬಾ ಸಿಕ್ತು. ಅಲ್ಲೇ ನಾವು ನಮ್ಮ ಡಿನ್ನರ್ನ ಮುಗಿಸ್ಕೊಂಡು ನಮ್ಮ ಒಂದು ಪಯಣನ ಸ್ಟಾರ್ಟ್ ಮಾಡಿದ್ವಿ. ನಾವು ಶಿರಾ ತಲುಪೋಷ್ಟೊತ್ತಿಗೆ 11:30 ಆಗೋಗಿತ್ತು. ಅಕೊಮಡೇಷನ್ ವ್ಯವಸ್ಥೆ ಕೂಡ ಇತ್ತು. ನಾವು ಹೋದಾಗ ಅಡುಗೆಯವರು ಹೋಳಿಗೆಯನ್ನು ರೆಡಿ ಮಾಡ್ತಾಯಿದ್ರು. ಹಾಗೆ ಪಕ್ಕದಲ್ಲಿ ಫ್ಲವರ್ ಡೆಕೋರೇಷನ್ ಅವರು ಅವ್ರ ಕೆಲಸನ ಮಾಡ್ತಾಯಿದ್ರು. ನಮಗೆ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿದರು. ನಾವು ಹೋಗಿ ರೆಸ್ಟ್ ಮಾಡಿದ್ವಿ. ಸೊ ಮಾರ್ನಿಂಗ್ 5 o'clock ಕ್ಲೈಂಟು ಪ್ರಾಡಕ್ಟ್ನ ಕೊಡ್ತೀವಿ ಅಂತ ಹೇಳಿದರು. ಅವ್ರು ಕೊಡೋಷ್ಟೊತ್ತಿಗೆ ಒಂದು 5:30 6 o'clock ಆಗಿತ್ತು. ಅವ್ರು ಕೊಟ್ಟಿದ ತಕ್ಷಣ ನಾವು ನಮ್ಮ ಕೆಲಸನ ಇಮ್ಮಿಡಿಯೇಟಾಗಿ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಮನೆಯವರು ಸ್ಟ್ಯಾಂಡ್ಸ್ನೆಲ್ಲ ಜೋಡಿಸ್ತಾ ಇದ್ರು. ನಾನು ಇಲ್ಲಿ ಫುಡ್ ರ್ಯಾಪಿಂಗ್ಸ್ ಎಲ್ಲ ಮಾಡಿಕೊಂಡೆ. ಸೊ ಎಲ್ಲ ರೆಡಿ ಆಯಿತು. ಸೊ ನಾವು ರೆಡಿ ಮಾಡಿ ಸ್ಟೇಜೆಲ್ಲ ರೆಡಿ ಮಾಡಿಕೊಡೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 9:30 ಆಗೋಗಿತ್ತು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾವು ಹೇಗೆ ರೆಡಿ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು. ಇಲ್ಲಿ 22+ ಪ್ಲೇಟ್ಸನ್ನು ಜೋಡಿಸಿದ್ದೀವಿ. ಹಾಗೆ ಇಲ್ಲಿ ಕೆಲವೊಂದು ಆ್ಯಕ್ಟಿವಿಟೀಸ್ ಕೂಡ ಮಾಡ್ತಾಯಿದ್ರು. ನಾನು ಕೂಡ ಪಾರ್ಟಿಸಿಪೇಷನ್ ಮಾಡಿದೆ. ಇಲ್ಲಿ ಬೇಬಿ ಬಾಯ್ ಆರ್ ಬೇಬಿ ಗರ್ಲ್ ವೋಟಿಂಗ್ ಕೂಡ ನಡೀತಾ ಇತ್ತು. ಇನ್ನು ಅವ್ರ ಫಂಕ್ಷನ್ ಮುಗಿಯೋದು 2:30 3 o'clock ಆಗ್ತಾಯಿತ್ತು. ಸೊ ಹಾಗಾಗಿ ನಾವಲ್ಲಿ ಕೂತ್ಕೊಂಡು ಏನು ಮಾಡೋದು ಅಂತ ಹೇಳಿಬಿಟ್ಟು ಪಕ್ಕದಲ್ಲೇ ಇದ್ದಂತಹ ದುರ್ಗಾ ಟೆಂಪಲಿಗೆ ಬಂದ್ವಿ. ಟೆಂಪಲ್ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ಬಿಸಿಲಲ್ಲಿ ಎಲ್ಲೂ ಜಾಸ್ತಿ ಓಡಾಡೋಕ್ಕಾಗಲ್ಲ. ಸೊ ಹಾಗಾಗಿ ಟೆಂಪಲಿಗೆ ಬಂದು ಕೂತ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಇನ್ನು 2:15 ನಾವು ಫಂಕ್ಷನ್ ಹಾಲಿಗೆ ವಾಪಸ್ ಬಂದ್ವಿ. ಅವ್ರದ್ದು ಆಲ್ಮೋಸ್ಟ್ ಎಲ್ಲ ಈವೆಂಟ್ ಮುಗಿಯೋಕ್ಕೆ ಬಂದಿತ್ತು. ಫೋಟೋಶೂಟ್ಸ್ಗಳು ನಡೀತಾ ಇತ್ತು. ಹಾಗೆ ಇಲ್ಲಿ ಕೆಲವೊಬ್ಬರಿಗೆ ನಮ್ಮ ಒಂದು ಪ್ಲೇಟ್ ಡೆಕೋರೇಷನ್ನ ರಿವ್ಯೂಸನ್ನು ಕೇಳಿದ್ವಿ. ಅವ್ರು ಏನು ಅಂದಿದ್ದಾರೆ ಅಂತ ನೋಡೋಣ ಬನ್ನಿ. ಮೇಡಮ್, ನಮ್ಮ ಪ್ಲೇಟ್ ಡೆಕೋರೇಷನ್ ಎಲ್ಲ ನಿಮಗೆ ಹೇಗೆ ಅನ್ನಿಸ್ತು? ತುಂಬ ಚೆನ್ನಾಗಿದೆ. ನಮ್ಮ ಶ್ರೀಮಂತ ಇತ್ತು. ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್. ಮೇಡಮ್, ನಾವು ಪ್ಲೇಟ್ ಡೆಕೋರೇಷನ್ ಮಾಡಿದ್ವಲ್ವ ಇವತ್ತು ಸೀಮಂತದಲ್ಲಿ, ನಿಮ್ಗೆ ಏನು ಅನ್ನಿಸ್ತು? ತುಂಬ ಚೆನ್ನಾಗಿತ್ತು. ಇದು ಸೈಡ್ ಲೈಕ್ ಇಲ್ಲಿ ಕೂರಿಸಿರೋ ಎಲ್ಲ ಪ್ಲೇಟ್ಸ್ನು ತುಂಬ ಚೆನ್ನಾಗಿತ್ತು. ಪ್ಲೇಟಿಂಗ್ ಆಗಲಿ ಆಮೇಲೆ ಗೊಂಬೆ ಏನೇನಿತ್ತು ಅದೆಲ್ಲ ತುಂಬ ಡೆಕೋರೇಷನ್ ತುಂಬ ಚೆನ್ನಾಗಿತ್ತು. ನೀವು ಮಾಡಿದ ವರ್ಕ್ ತುಂಬ ಕ್ಲಿಯರ್ ಆಗಿತ್ತು. ಯಾವುದನ್ನು ಒಂಚೂರು ಕ್ಲೀನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸಂದರ್ಭದ ಸಹಿತ ಅಂಥ ಗೊಂಬೆಗಳನ್ನು ಇಟ್ಟು ಸಂದರ್ಭವನ್ನು ಇನ್ನೂ ಕಳೆ ಬರೋ ಹಾಗೆ ಮಾಡಿದ್ದೀರಾ. ಚೆನ್ನಾಗಿ ಬಂದಿದೆ. ನೀವು ತಂದಿರೋ ಏನೇನು ಇದೆಯೋ ಇನ್ಸ್ಟ್ರೂಮೆಂಟ್ಸ್ ಆಗಲಿ ನಿಮ್ದು ಸಂಬಂಧಪಟ್ಟಿದ್ದೆಲ್ಲ ತುಂಬ ಕ್ಲೀನಾಗಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಯಾವುದೂ ಹಳೇದು ಅಂತಲೂ ಅನಿಸಿಲ್ಲ. ಎಲ್ಲ ಹೊಸದಾಗಿ ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಖುಷಿಪಟ್ಟರು. ಈ ಥರ ಮಾಡಿದ್ದು ನಾವು ಫಸ್ಟ್ ಟೈಮ್ ಅಂತಂದರು ನಮ್ಮ ಫ್ರೆಂಡ್ ಒಬ್ಬರು. ಈ ಥರ ಎಲ್ಲ ಹೊಸದಾಗಿ ನೋಡೋದು ಅಂತ ಅನ್ನಿಸ್ತಿಲ್ಲ. ಓಕೆ ಮೇಡಮ್, ಥ್ಯಾಂಕ್ ಯು ಸೊ ಮಚ್. We all refer you guys. You all should try Jishnu plate decoration. Thank you. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಇನ್ನು ಈ ಒಂದು ರಿವ್ಯೂ ಕೇಳಿ ನನಗಂತೂ ತುಂಬಾ ಖುಷಿ ಆಯಿತು. ಹಾಗೆ ಕ್ಲೈಂಟ್ ಕೂಡ ತುಂಬಾ ಸ್ಯಾಟಿಸ್ಫೈಡ್ ಇದ್ದರು ಅಂತ ಗೊತ್ತಾಯಿತು. ಹಾಗೆ ಈ ಒಂದು ಡೆಕೋರೇಷನ್ನ ಆರ್ಗನೈಸ್ ಮಾಡಿದ್ದು ಶ್ರೀ ಗ್ರೂಪ್ ಆಫ್ ಈವೆಂಟ್ಸ್ ಕಡೆಯಿಂದ. ಹಾಗೆ ಕೆಲವೊಂದು ಫೋಟೋಸ್ನ ನಾನು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ವಾಚ್ ಮಾಡಿ.
ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ಡೆಕೋರೇಷನ್ ಯಾರಿಗಾದರೂ ಬೇಕು ಅಂದರೆ ಖಂಡಿತವಾಗ್ಲೂ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಥ್ಯಾಂಕ್ ಯು. ಬಾಯ್.